ಹಿಂದೂ ಧರ್ಮದ ಪ್ರಕಾರ 7 ಸಂಖ್ಯೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಸಂಖ್ಯೆಯು ಪ್ರತಿಯೊಬ್ಬರ ಜೀವನಕ್ಕೆ ಅನ್ವಯಿಸುತ್ತದೆ. ಮದುವೆಯ ಸಮಯದಲ್ಲಿ ಸಪ್ತಪದಿ ತುಳಿಯಲಾಗುತ್ತದೆ. ಆಕಾಶದಲ್ಲಿ ಮೂಡುವ ಕಾಮನಬಿಲ್ಲಿನಲ್ಲಿ 7 ಬಣ್ಣಗಳಿವೆ. ಭೂಮಿಯ ಮೇಲೆ 7 ಸಾಗರಗಳಿವೆ. ವಿಶ್ವದಲ್ಲಿ 7 ನಕ್ಷತ್ರ ಪುಂಜಗಳಿವೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯನ ರಥದಲ್ಲಿ 7 ಕುದುರೆಗಳಿವೆ. ಈ ಕಾರಣದಿಂದಲೇ ಮನೆಯ ಗೋಡೆಯ ಮೇಲೆ 7 ಕುದುರೆಗಳ ಫೋಟೋವನ್ನು ಇಡುವುದು ಪವಿತ್ರವೆಂದು ಹೇಳಲಾಗಿದೆ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎನ್ನಲಾಗಿದೆ. ಮನೆಯ ಅಂದವನ್ನು ಹೆಚ್ಚಿಸುವ ಜೊತೆಗೆ ಕೆಲವು ವಸ್ತುಗಳು ವಾಸ್ತುವಿನ ವಿಚಾರದಲ್ಲೂ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುತ್ತವೆ. ಅದರಲ್ಲಿ ಒಂದು ಓಡುವ 7 ಕುದುರೆಗಳ ಚಿತ್ರ. ಇಂತಹ ಪೇಂಟಿಂಗನ್ನು ಮನೆಯಲ್ಲಿ ಹಾಕುವುದು ಅಭಿವೃದ್ಧಿ ಸಂಕೇತ ಎಂದು ಪರಿಗಣಿಸುತ್ತಾರೆ. ವಾಸ್ತು ಪ್ರಕಾರ ಮನೆಯಲ್ಲಿ 7 ಕುದುರೆ ಓಡುವ ಚಿತ್ರ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ಚಿತ್ರವನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಧನಾತ್ಮಕತೆ ನೆಲೆಸುತ್ತದೆ, ನಕಾರಾತ್ಮಕತೆ ದೂರವಾಗುತ್ತದೆ. ಓಡುವ ಕುದುರೆಗಳು ಅಭಿವೃದ್ಧಿ ಪ್ರಗತಿ ಸಂಕೇತ ಆಗಿದ್ದು ಇವು ಯಶಸ್ಸನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಅನೇಕರು ಮನೆಯಲ್ಲಿ ಓಡುವ ಕುದುರೆಗಳ ಚಿತ್ರವನ್ನು ಇಡುತ್ತಾರೆ. ಆದರೆ ಈ ವರ್ಣಚಿತ್ರದ ಪ್ರಯೋಜನವನ್ನು ಸರಿಯಾದ ದಿಕ್ಕಿನಲ್ಲಿ ಅನ್ವಯಿಸುವುದರಿಂದ ಮಾತ್ರ ಪಡೆಯಲಾಗುತ್ತದೆ. ಒಂದು ವೇಳೆ ನೀವು ಮನೆಯಲ್ಲಿ ಓಡುವ ಕುದುರೆಯ ಚಿತ್ರವನ್ನು ಹಾಕಿದರೆ ಅದರಲ್ಲಿ ಕೆಲವು ಅಂಶಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಚಿತ್ರದಲ್ಲಿರುವ ಕುದುರೆಗಳನ್ನು ಲಗಾಮುಗಳಿಂದ ಕಟ್ಟಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಕುದುರೆಯ ಮುಖವು ಸಂತೋಷದ ಭಂಗಿಯಲ್ಲಿರಬೇಕು. 7 ಕುದುರೆಗಳು ಸ್ಪಷ್ಟವಾಗಿ ಗೋಚರಿಸಬೇಕು. ಕುದುರೆಗಳು ಓಡುತ್ತಿರುವುದು ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು. ವಾಸ್ತು ಪ್ರಕಾರ ಇಂತಹ ಚಿತ್ರವನ್ನು ಪೂರ್ವ ದಿಕ್ಕಿನಲ್ಲಿ ಉತ್ತಮವೆಂದು ಹೇಳಲಾಗುತ್ತದೆ. ಈ ಚಿತ್ರವನ್ನು ವ್ಯಾಪಾರದ ಅಂಗಡಿ ಅಥವಾ ಕಚೇರಿಯಲ್ಲಿಯೂ ಹಾಕಬಹುದು. ಒಂದು ವೇಳೆ ಕಚೇರಿ ಅಥವಾ ಅಂಗಡಿಗಳಲ್ಲಿ ಹಾಕಿದರೆ ಅದನ್ನು ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಇರಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಕೋಣೆಯಲ್ಲಿ 7 ಕುದುರೆಗಳ ಆಕೃತಿ ಅಥವಾ ಫೋಟೋ ಇಟ್ಟರೆ ಸಂಬಂಧಗಳಲ್ಲಿ ಕಹಿ ಅನುಭವಗಳನ್ನು ಎದುರಿಸಬೇಕಾಗುತ್ತದೆ. ಮನೆಯಲ್ಲಿ ಕುದುರೆಯ ಚಿತ್ರ ಹಾಕಿದರೆ ಲಕ್ಷ್ಮಿಯ ಕೃಪೆ ದೊರೆಯುತ್ತದೆ. ಒಬ್ಬೊಬ್ಬರು ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ. ಒಳ್ಳೆಯ ಕೆಲಸ ಮತ್ತು ಉದ್ಯೋಗಕ್ಕೆ ಬಡ್ತಿ ಸಿಗುತ್ತದೆ, ಗೌರವ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.